ಮನೆ ಹತ್ರ ಗಬ್ಬು ಗಿಡಗಳು ಕಾಂಗ್ರೆಸ್ ಗಿಡಗಳೆಲ್ಲ ಕೂಡ ಬೆಳ್ಕೊಂಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಕಳೆ ಮದ್ದು ಹೊಡಿಬೇಕಾಗಿತ್ತು. ನಾವು ಯಾವ್ದಪ್ಪ ಹೊಡಿತದಂದ್ರೆ ಐಜಾಕ್ ಸೂಪರ್. ಇದು ಕರೆಕ್ಟಿಗೆ 1 ಲೀಟರ್ ಬಂದು 600 ರೂಪಾಯಿ ಕೂಡ ಆಗ್ತದೆ, 50 ಲೀಟರ್ ಕೂಡ ಆಗ್ತದೆ. ನಾವು ಒಂದು 2 kg ಹೀರೆ ಕೂಡ ಹಾಕೊಂತೀರಿ, ಯಾಕಂದ್ರೆ ಕಳೆ ಕ್ಲೀನಾಗಿ ಹೋಗ್ಲಿ ಅಂತ. ಈ ಕಡೆ ಆಗ್ಬಿಟ್ಟು ಕ್ಲೀನಾಗಿ ಡ್ರಮ್ಮಾಗ ತಿರ್ಸ್ತಾ ಇದ್ರೆ ನಮ್ಮ ಮಣ್ಣು, ಈ ಕಡೆ ಮದ್ದು ಪಂಪ್ ಕೂಡ ಆಡ್ತಾ ಇದ್ನೋ, ನಾನು ಕೂಡ ಮದ್ದು ಹೊಡ್ಕೊಂಡು ಕೂಡ ಬರ್ತಾ ಇದ್ದೆ. ಅದೆಲ್ಲ ಆಗಿದ್ಮೇಲೆ ಚಾರ್ಜಿಂಗ್ ಕೂಡ ಆಗಿತ್ತು. ಸರಿಮಟ್ಟು ಇನ್ನೊಂದು ಪಂಪ್ನು ತರಿಸ್ಕೊಂಡು ಅದ್ರ ಕೂಡ ಇವತ್ತು ಕಳೆ ಮದ್ದು ಹೊಡಿತಾ ಇದ್ದೆ. ಹಂಗೆ ನಮ್ಮೂರ ಹತ್ರ ರಚ್ಚೆ ಕೂಡ ಇತ್ತು ದೇವಸ್ಥಾನ ಮೇಲೆ, ಅಲ್ಲೂ ಗಬ್ಬು ಗಿಡಗಳಿದ್ವು, ಅದು ಕೂಡ ಹೊಡಿತಾ ಇದೆ. ನಿಮ್ಮೂರ ದೇವಸ್ಥಾನ ಹತ್ರ ಇದ್ರೆ ನೀವು ಕೂಡ ಮಾಡಿ ದೇವ್ರು ಒಳ್ಳೇದು ಮಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಆಗಿದ್ದ ಸ್ನಾನ ಮಾಡ್ಕೊಂಡು ನಮ್ಮೂರ ದೇವಸ್ಥಾನ ಹತ್ರ ಹೋಗೋಣ ಫಸ್ಟ್ ಇಷ್ಟು ಕಾರ್ಗಳು ಕೂಡ ಇತ್ತು. ಯಾಕಂತಂದ್ರೆ ಕಡೆ ಶನಿವಾರ ಅಲ್ಲ, ಅದಕ್ಕೋಸ್ಕರ ನಾನು ಬಂದಿದ್ದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ಕೃಷ್ಣಸ್ವಾಮಿ ದೇವಸ್ಥಾನ. ಇದು ನಮ್ಮೂರಲ್ಲಿರೋದು, ನಮ್ಮ ಮನೆ ದೇವಸ್ಥಾನ ಕೂಡ ಆಗಿತ್ತು. ಸರಿಮಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಕೂಡ ಆಶೀರ್ವಾದ ಪಡ್ಕೊಂಡೆ, ನನ್ನ ಫಾಲೋವರ್ಸ್ಗೂ ಒಳ್ಳೇದು ಮಾಡಲಿ ಅಂತ ಕೂಡ ಕೇಳ್ಕೊಂಡೆ. ಇದೆಲ್ಲ ಮುಗಿಸ್ಕೊಂಡು ಕೊಟ್ಟಿರೋ ಪ್ರಸಾದ ತಿನ್ಕೊಂಡು ಬರೋ ಟೈಮಲ್ಲಿ ನಮ್ಮ ಬಬ್ಬರ್ಪುಲಿ ಚಿಕ್ಕ ಮಗು ತರ ಕೂಡ ಕೂತ್ಕೊಂಡಿದ್ನೋ. ನಮ್ಮ ಪಟ್ಲಿ ಕೂಡ ಫುಲ್ ಸೈಲೆಂಟ್ ಆಗಿ ಒಂದು ಡೈಲಾಗ್ ಕೂಡ ಭಾಷಣ ಯಾವತ್ತೇ ಆಗ್ಲಿ ನಾನು ಬಿಟ್ಟು ಹೋಗಲ್ಲ, ನನ್ನ ಎಷ್ಟೋ ಸರಿ ಕಾಪಾಡವನೆ ನಮ್ಮ ಬಾಸು ವಿನಯ್. ಟೈಮ್ ನೋಡಿ 2 ಗಂಟೆ ಕೂಡ ಆಗಿತ್ತು. ಟ್ಯಾಕ್ಸಿ ಕೂಡ ನಮ್ಮ ಮನೆ ಬಾಗಿಲು ಕೂಡ ಬಂದಿತ್ತು. ಏನಕ್ಕಪ್ಪ ಅಂತಂದ್ರೆ ಇವತ್ತು ಜೋಳ ಚೆಲ್ಬೇಕಾಯ್ತು. ಇದು ಹೈಬ್ರಿಡ್ ಜೋಳ 1 kg ಬಂದು 36 ರೂಪಾಯಿ ಬೀಳ್ತೈತೆ. ಇವತ್ತು ಎಷ್ಟು ಕೆಜಿ ಚೆಲ್ತಾ ಅಂದ್ರೆ 12 kg ಕೂಡ ಚೆಲ್ತಾ ಇದ್ರೆ ಎಷ್ಟು ಗಂಟೆಗೆ ಅಂದ್ರೆ 5 ಗಂಟೆಗೆ ನಾನು ಕೂಡ ಚೆಲ್ಕೊಂಬತ್ತಾ ಇದ್ದೆ, ನನ್ನ ಫ್ರೆಂಡ್ ಕೂಡ ಚೆಲ್ಕೊಂಬತ್ತಾ ಇದ್ದೆ. ಏನಕ್ಕಪ್ಪ ಚೆಲ್ತಾ ಅಂದ್ರೆ ನಮ್ಮ ಹಸುವಿಗೆ ಪಾರಮೂಲ ಹಾಕಿ ಬೇಜಾರಾಗ್ಬಿಟ್ಟೈತೆ, ಅದಕ್ಕೋಸ್ಕರ ಜಾಲ್ಕೊಟ್ಟಿ ಕೂಡ ಚೆಲ್ತಾ ಇರೋದು. ನಾವು ಚೆಲ್ಲಿರೋದು ಜೋಳದ ಬೀಜ ಈ ತರ ಕೂಡ ಇತ್ತು. ನನ್ನ ಫ್ರೆಂಡ್ ರೋಡ್ ಕೂಡ ಹೊಡ್ಕೊಂಬತ್ತಾ ಇದ್ನೋ. ನಮ್ಮ ಕಡೆ ಎಷ್ಟು ತಗೊಂತಾರೆ ರೋಡ್ ಅಂತ ನೀವೇ ಕೇಳಿದ್ರೆ 1200 ರೂಪಾಯಿ ತಗೊಂತಾರೆ ಅವರ್ಕ. ನಿಮ್ಮ ಕಡೆ ಎಷ್ಟು ತಗೊಂತಾರೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಇದನ್ನೆಲ್ಲ ಮಾಡಿ ಮುಗಿಸಕ 3 ಗಂಟೆ ಆಗಿತ್ತು. ಮಳೆ ಕೂಡ ಬರ್ತಾ ಇತ್ತು. ಮಳೆ ಬಿದ್ದಿದ್ದೆಲ್ಲ ಆಗಿದ್ದ ಮೇಲೆ ಹೊಡೆದಿರೋ ರೋಡ್ ಬೈಲು ಈ ತರ ಕೂಡ ಇತ್ತು. ಇವತ್ತಿನ ಕತೆ ಇಷ್ಟು ನೋಡಿ, ಸಿಗ್ತೀನಿ ಫ್ರೆಂಡ್ಸ್.